ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನವರಾತ್ರಿ ಆರಂಭದ ಮಂಗಳಮಯ ಶುಭಾಶಯಗಳು. ನವರಾತ್ರಿ ಎಂದರೆ ಅಮ್ಮನವರ ಪೂಜೆಗಳು ಪ್ರಾರಂಭವಾಗುವ ಶುಭ ಸಮಯ. ವರ್ಷದಲ್ಲಿ 2 ಬಾರಿ ಚೈತ್ರ ಮತ್ತು ಆಶ್ವಯುಜ ಮಾಸಗಳಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಈ 9 ದಿನಗಳ ಪರ್ವವು ಶಕ್ತಿ ಆರಾಧನೆ, ತಪಸ್ಸು ಮತ್ತು ಭಕ್ತಿ ಸಾಧನೆಗಳ ಸಮಯ. ಅಮ್ಮನವರ ಕಥೆಯನ್ನು ಕೇಳುವುದೊಂದೇ ಜೀವನದಲ್ಲಿನ ಅಡೆತಡೆಗಳನ್ನು, ದುಃಖಗಳನ್ನು ಮತ್ತು ಕಷ್ಟಗಳನ್ನು ತೊಲಗಿಸಬಲ್ಲದು. ಇದು ಕೇವಲ ಕಥೆಯಲ್ಲ, ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ದಿವ್ಯ ಅನುಭವ. ಈ ವಿಡಿಯೋದ ಕೊನೆಯಲ್ಲಿ ಅಮ್ಮನವರ ದಿವ್ಯ ಸಂದೇಶವಿದೆ. ದಯವಿಟ್ಟು ಅದನ್ನು ಕೇಳಿ, ಅದು ನಿಮ್ಮ ಆತ್ಮೋದ್ಧಾರಕ್ಕೆ ಅತ್ಯಂತ ಅವಶ್ಯಕ. ಸೊ ಈಗ ನವರಾತ್ರಿ ಆರಂಭದ ವ್ರತ ಕಥೆಯನ್ನು ಕೇಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಚಾಮುಂಡೇಶ್ವರಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಹಿಂದೊಮ್ಮೆ ಒಬ್ಬ ಬಾಲಕಿ ತನ್ನ ಕುಟುಂಬವನ್ನು ಕಷ್ಟಗಳಿಂದ ಪಾರು ಮಾಡಲು ಕಠಿಣ ತಪಸ್ಸನ್ನು ಮಾಡಿದಳು. ಅವಳ ಹೃದಯದಲ್ಲಿನ ಭಾವನೆ ಅಷ್ಟು ಪ್ರಾಮಾಣಿಕವಾಗಿತ್ತು. ಅಮ್ಮನವರು ಸಂತುಷ್ಟರಾಗಿ ಅವಳನ್ನು ರಕ್ಷಿಸಿದರು. ಆ ದಿನವನ್ನೇ ನಾವು ನವರಾತ್ರಿಯ ಮೊದಲ ದಿನವಾಗಿ ಸ್ಮರಿಸುತ್ತೇವೆ. ಇದು ನೀತಿ ಮತ್ತು ಸತ್ಯವಾದ ಭಾವನೆಯಿಂದ ಕೂಡಿದ ತಪಸ್ಸಿನಿಂದ ಯಾವುದೇ ಕಷ್ಟವನ್ನು ನಿವಾರಿಸಬಹುದು ಎಂದು ನಮಗೆ ಕಲಿಸುತ್ತದೆ. ಆ ದಿನಗಳಲ್ಲಿ ಭೂಮಿಯ ಮೇಲೆ ಮನುಷ್ಯರ ಜೀವನವು ಆಸೆ ಮತ್ತು ಕಷ್ಟಗಳೆಂಬ ತೆಳುವಾದ ದಾರದ ಮೇಲೆ ತೂಗಾಡುತ್ತಿತ್ತು. ಭೌತಿಕ ಸುಖಗಳ ಚಿತ್ರವು ಆಕರ್ಷಕವಾಗಿರಲಿಲ್ಲ. ಪ್ರತಿಯೊಂದು ಜೀವಿಯು ತನ್ನ ಅಸ್ತಿತ್ವಕ್ಕಾಗಿ ಪ್ರಕೃತಿ ಮತ್ತು ವಿಧಿಯೊಂದಿಗೆ ಹೋರಾಟ ಮಾಡುತ್ತಿತ್ತು. ದಿವ್ಯ ಲೋಕದಲ್ಲಿ ಬ್ರಹ್ಮಾಂಡದ ಚಟುವಟಿಕೆಗಳು ಅಲೌಕಿಕ ದೃಷ್ಟಿಗೆ ಗೋಚರಿಸುತ್ತಿದ್ದವು. ಅಲ್ಲಿ ದಿವ್ಯ ಶಕ್ತಿ ಜಗನ್ಮಾತೆ ಅಮ್ಮನವರು ನೆಲೆಸಿದ್ದರು. ಅವರ ಸಿಂಹಾಸನವು ಅನಂತ ಶಕ್ತಿಯಿಂದ ಬೆಳಗುತ್ತಿತ್ತು. ಅವರ ಕಣ್ಣುಗಳು ತ್ರಿಕಾಲ ಜ್ಞಾನದಿಂದ ಭೂಮಿಯ ಪ್ರತಿಯೊಂದು ಮೂಲೆಯನ್ನು ನೋಡುತ್ತಿದ್ದವು. ಮನುಷ್ಯರ ಸುಖ ದುಃಖಗಳನ್ನು, ಪ್ರಾರ್ಥನೆಗಳನ್ನು, ಪಾಪ ಪುಣ್ಯಗಳನ್ನು ಅವರು ಗಮನಿಸುತ್ತಿದ್ದರು. ಒಬ್ಬ ಚಿಕ್ಕ ಬಾಲಕ ಹಸಿವಿನಿಂದ ಅತ್ತಾಗ, ಒಬ್ಬ ತಾಯಿಯ ಹೃದಯದಲ್ಲಿನ ನೋವನ್ನು ಕಂಡಾಗ ಅವರ ದಿವ್ಯ ಕಣ್ಣುಗಳಲ್ಲಿ ಕಣ್ಣೀರು ಜಿನುಗುತ್ತಿತ್ತು. ದುಷ್ಟರ ವಿಷಯದಲ್ಲಿ ಅವರ ಹೃದಯ ವಜ್ರದಂತೆ ಕಠಿಣವಾಗುತ್ತಿತ್ತು. ಅಸಂಖ್ಯಾತ ರಾಕ್ಷಸರನ್ನು ಸಂಹರಿಸಿದ ಆ ತಾಯಿ ನಿರಪರಾಧಿಗಳ ಕಷ್ಟಗಳನ್ನು ಕಂಡಾಗ ಮಾತೃತ್ವದಿಂದ ಕರಗಿ ಹೋಗುತ್ತಿದ್ದರು. ಅವರು ಮನುಷ್ಯರ ನೋವನ್ನು, ಅಜ್ಞಾನವನ್ನು ಮತ್ತು ಮೂರ್ಖತನವನ್ನು ನೋಡುತ್ತಿದ್ದರು. ಅವರ ಹೃದಯ ಕಲ್ಲಾದರೂ ಬ್ರಹ್ಮಾಂಡದ ಕರ್ಮಚಕ್ರವನ್ನು ನಡೆಸಬೇಕಾಗಿತ್ತು. ಅದಕ್ಕಾಗಿಯೇ ಸತ್ಯವಾದ ಭಾವನೆ ಇಲ್ಲದೆ ಅವರು ನೇರವಾಗಿ ಸಹಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆ ಅಸಹನೀಯ ವೇದನೆಗಳನ್ನು ಅಮ್ಮನವರು ಒಬ್ಬ ತಾಯಿಯಾಗಿ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ಶಾಂತಿಪುರ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಕುಟುಂಬ ವಾಸ ಮಾಡುತ್ತಿತ್ತು. ಹರಿಪ್ರಸಾದ್, ಅವನ ಹೆಂಡತಿ ಶಾಂತಿ ಮತ್ತು ಅವರ ಒಬ್ಬಳೇ ಒಬ್ಬ ಮಗಳು ಅನನ್ಯ. ಅನನ್ಯ ತನ್ನ ಹೆಸರಿಗೆ ತಕ್ಕಂತೆ ಸಾಮಾನ್ಯ ಹುಡುಗಿಯಾಗಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಹೃದಯವನ್ನು ಕರಗಿಸುವ ಪಾವಿತ್ರ್ಯವಿತ್ತು. ಅವಳು ತನ್ನ ತಂದೆ ತಾಯಿಯ ಕಣ್ಣಿನ ಬೆಳಕಾಗಿದ್ದಳು, ನಿಷ್ಕಲ್ಮಶ ಆತ್ಮವಾಗಿದ್ದಳು. ಆದರೆ ಶಾಂತಿಪುರದ ಮೇಲೆ ಸಂಕಟಗಳ ಮೋಡ ಕವಿದಿತ್ತು. ಹಲವು ವರ್ಷಗಳಿಂದ ಮಳೆ ಬಂದಿರಲಿಲ್ಲ. ಹೊಲಗಳು ಮರುಭೂಮಿಯಾಗಿದ್ದವು, ಬಾವಿಗಳು ಬತ್ತಿ ಹೋಗಿದ್ದವು ಮತ್ತು ದನಕರುಗಳು ಸಾಯುತ್ತಿದ್ದವು. ಬರಗಾಲದ ನೆರಳು ಗ್ರಾಮವನ್ನು ಆವರಿಸಿತ್ತು. ಒಂದು ವಿಚಿತ್ರ ರೋಗವು ಹಳ್ಳಿಯನ್ನು ಸುತ್ತುವರೆದು ಪ್ರತಿ ಮನೆಯಲ್ಲೂ ದುರಂತವನ್ನು ತುಂಬಿತು. ಹರಿಪ್ರಸಾದ್ ಮತ್ತು ಶಾಂತಿಯ ಮನೆಗೂ ಈ ಸಂಕಷ್ಟ ತಪ್ಪಿರಲಿಲ್ಲ. ಅವರ ಹೊಲಗಳು ಪಾಳು ಬಿದ್ದಿದ್ದವು. ಅವರ ಪುಟ್ಟ ಗುಡಿಸಲಿನಲ್ಲಿ ಹಸಿವಿನ ಕೂಗು ಹೆಚ್ಚಾಗುತ್ತಿತ್ತು. ತನ್ನ ತಂದೆ ರಾತ್ರಿ ಇಡೀ ಚಿಂತೆಯಲ್ಲಿ ಮುಳುಗಿರುವುದನ್ನ ಅನನ್ಯ ಮೊದಲ ಬಾರಿಗೆ ನೋಡಿದಳು. ತನ್ನ ತಾಯಿ ಕತ್ತಲೆಯಲ್ಲಿ ಕಣ್ಣೀರು ಸುರಿಸುವುದನ್ನ ಕೇಳಿದಳು. ಅಮ್ಮ, ಹಸಿವಾಗುತ್ತಿದೆ ಎಂದು ಅನನ್ಯಳ 5 ವರ್ಷದ ತಮ್ಮ ಗೋಪಾಲನು ದುರ್ಬಲ ಧ್ವನಿಯಲ್ಲಿ ಹೇಳಿದನು. ಶಾಂತಿ ಅವನನ್ನು ಎದೆಗಪ್ಪಿಕೊಂಡು ಅವನ ಬಾಡಿದ ಕೆನ್ನೆಗಳಿಗೆ ಮುತ್ತಿಕ್ಕಿದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ಸ್ವಲ್ಪ ತಾಳ್ಮೆಯಿಂದ ಇರು ಕಂದ, ಏನಾದ್ರೂ ತರುತ್ತೇನೆ ಎಂದಳು. ಆದರೆ ಮನೆಯಲ್ಲಿ ಏನು ಇಲ್ಲವೆಂದು ಅವಳಿಗೆ ತಿಳಿದಿತ್ತು. ಹರಿಪ್ರಸಾದ್ ಹಳ್ಳಿನವರೊಂದಿಗೆ ಸೇರಿ ಏನಾದ್ರೂ ಪರಿಹಾರ ಹುಡುಕಲು ಅಲೆದಾಡಿದ. ಆದರೆ ಎಲ್ಲೆಲ್ಲೂ ನಿರಾಶೆ ಎದುರಾಯಿತು. 14 ವರ್ಷದ ಅನನ್ಯ ಈ ಎಲ್ಲ ನೋವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಅವಳ ಸೂಕ್ಷ್ಮ ಹೃದಯದಲ್ಲಿ ಅಪಾರವಾದ ದುಃಖ ತುಂಬಿತ್ತು. ತನ್ನ ತಂದೆ ತಾಯಿಯ ಕಣ್ಣೀರು, ಗೋಪಾಲನ ಬಾಡಿದ ನಗು ಮತ್ತು
ಗ್ರಾಮದ ಮಕ್ಕಳ ಹಸಿವಿನಿಂದ ಬಳಲಿದ ಮುಖಗಳು ಅವಳನ್ನು ಕುಗ್ಗಿಸುತ್ತಿದ್ದವು. ರಾತ್ರಿಗಳಲ್ಲಿ ತಾಯಿಯ ದುಃಖದ ನರಳಾಟವನ್ನು ಕೇಳುತ್ತಾ ಅವಳು ನಿದ್ರೆ ಇಲ್ಲದೆ ಕಳೆಯುತ್ತಿದ್ದಳು. ಇದೆಲ್ಲ ಏಕೆ ಆಗುತ್ತಿದೆ? ದೇವರು ನಮ್ಮ ಮೊರೆಯನ್ನು ಕೇಳುತ್ತಿಲ್ಲವೇ ಎಂಬ ಪ್ರಶ್ನೆಗಳು ಅವಳ ಮುಗ್ಧ ಮನಸ್ಸನ್ನು ಕೊರೆಯುತ್ತಿದ್ದವು. ಅವಳ ಹೃದಯವು ದಯೆಯಿಂದ ತುಂಬಿತ್ತು. ತನ್ನ ಕುಟುಂಬಕ್ಕಾಗಿ ಏನನ್ನಾದರೂ ಮಾಡಲು ಅವಳು ಸಿದ್ಧಳಿದ್ದಳು. ಒಂದು ದಿನ ತನ್ನ ತಂದೆ, ಇನ್ನು ಯಾವ ಭರವಸೆ ಇಲ್ಲ ಶಾಂತಿ, ವೈದ್ಯರು ಕೂಡ ಕೈ ಚೆಲ್ಲಿದ್ದಾರೆ, ನಾವೆಲ್ಲರೂ ಸಾವಿಗಾಗಿ ಕಾಯುತ್ತಿದ್ದೇವೆ ಎಂದು ಹೇಳುವುದನ್ನು ಕೇಳಿದಳು. ಈ ಮಾತುಗಳು ಅನನ್ಯಳ ಮನಸ್ಸನ್ನು ಮುರಿದು ಹಾಕಿದವು. ಇಲ್ಲ ಇಲ್ಲ ಎಂದು ಅವಳ ಮನಸ್ಸು ಕಿರುಚಿತು. ತನ್ನ ಕುಟುಂಬವು ಹೀಗೆ ಸೋಲುವುದನ್ನು ನೋಡಲು ಅವಳಿಂದಾಗಲಿಲ್ಲ. ಗ್ರಾಮವೆಲ್ಲ ಕತ್ತಲೆಯಲ್ಲಿ ನಿದ್ರಿಸುತ್ತಿದ್ದಾಗ ಅನನ್ಯ ಗುಡಿಸಲಿನಿಂದ ಹೊರಬಂದಳು. ಚಂದ್ರನ ಮಸುಕಾದ ಬೆಳಕಿನಲ್ಲಿ ತನ್ನ ತಂದೆ ತಾಯಿಯ ದಣಿದ ಮತ್ತು ನಿರಾಶೆಯಿಂದ ಕೂಡಿದ ಮುಖಗಳನ್ನು ನೋಡಿದಳು. ಗೋಪಾಲನು ತನ್ನ ಪುಟ್ಟ ಹಾಸಿಗೆ ಮೇಲೆ ಹಸಿವಿನಿಂದ ಹೊಟ್ಟೆ ಒಳಗೆ ಹೋಗಿ ಮುದುಡಿಕೊಂಡು ಮಲಗಿದ್ದನು. ಅನನ್ಯಳ ಹೃದಯದಲ್ಲಿ ದುಃಖದ ಸುಂಟರ್ಗಾಳಿ ಎದ್ದಿತು. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯಿತು. ಇವರನ್ನು ಹೀಗೆ ಬಿಡಲು ಸಾಧ್ಯವಿಲ್ಲ, ನಾನೇನಾದರೂ ಮಾಡಬೇಕು ಎಂದುಕೊಂಡಳು. ಅವಳಿಗೆ ತನ್ನ ಅಜ್ಜಿ ಹೇಳಿದ ದೇವಿಯ ಕಥೆಗಳು ನೆನಪಾದವು. ಸತ್ಯವಾದ ಭಕ್ತಿಯಿಂದ ಮತ್ತು ತಪಸ್ಸಿನಿಂದ ಭಕ್ತರು ದೇವತೆಗಳನ್ನು ಪ್ರಸನ್ನಗೊಳಿಸಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತಿದ್ದರು. ಪರ್ವತಗಳಲ್ಲಿ ಅಡಗಿರುವ ಒಂದು ಪುರಾತನ ದೇವಿ ಮಂದಿರದ ಬಗ್ಗೆ ಒಂದು ಕಥೆ ಅವಳ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು. ಅಲ್ಲಿ ಸತ್ಯವಾದ ಹೃದಯದಿಂದ ಪ್ರಾರ್ಥಿಸಿದರೆ ಅವರ ಕೋರಿಕೆಗಳು ಈಡೇರುತ್ತವೆ ಎಂದು ಅವಳು ಕೇಳಿದ್ದಳು. ನಾನು ತಪಸ್ಸು ಮಾಡಬೇಕು ಎಂದು ಅವಳ ಮನಸ್ಸು ನಿರ್ಧಾರ ಮಾಡಿತು. ಒಬ್ಬ ಬಾಲಕಿಗೆ ಇದು ಅಪಾಯಕಾರಿ ನಿರ್ಧಾರವಾಗಿತ್ತು. ಆದರೆ ತನ್ನ ಕುಟುಂಬದ ಮೇಲಿನ ಪ್ರೀತಿಯು ಅವಳ ಎಲ್ಲ ಭಯಗಳನ್ನು ಮೆಟ್ಟಿ ನಿಂತಿತು. ಮರುದಿನ ಬೆಳಿಗ್ಗೆ ಯಾರಿಗೂ ಹೇಳದೆ ಕೆಲವು ಎಲೆಗಳು ಮತ್ತು ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟಳು. ಶಾಂತಿ ಎದ್ದು ಅನನ್ಯಳನ್ನು ಕಾಣದೆ ಅಳತೊಡಗಿದಳು. ಅಷ್ಟೊತ್ತಿಗೆ ಅನನ್ಯ ಗ್ರಾಮದ ಗಡಿಯನ್ನು ದಾಟಿದ್ದಳು. ಅವಳ ಹೃದಯದಲ್ಲಿ ಭಯವಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮತ್ತು ದೃಢ ಸಂಕಲ್ಪವಿತ್ತು. ಅವಳು ಕಂಡು ಕಾಣರಿಯದ ದಾರಿಗಳಲ್ಲಿ ನಡೆದಳು. ಮುಳ್ಳುಗಳು, ಕಲ್ಲಿನ ನೆಲ ಮತ್ತು ಕಾಡು ಪ್ರಾಣಿಗಳ ಭಯ ಅವಳನ್ನು ಕಾಡಿತು. ಅವಳು ಹಸಿವು ಬಾಯಾರಿಕೆಯಿಂದ ಬಳಲಿದಳು. ಸೂರ್ಯನ ಕಿರಣಗಳು ಅವಳ ಚರ್ಮವನ್ನು ಸುಡುತ್ತಿದ್ದವು. ಆದರೆ ಅವಳ ಕಣ್ಣುಗಳ ಮುಂದೆ ತನ್ನ ಕುಟುಂಬದ ಬಾಡಿದ ಮುಖಗಳು ಮತ್ತು ಕಿವಿಯಲ್ಲಿ ಗೋಪಾಲನ ಹಸಿವಿನ ಕೂಗು ಕೇಳುತ್ತಿತ್ತು. ಇದುವೇ ಅವಳ ತಪಸ್ಸಿನ ಮೊದಲ ಮೆಟ್ಟಿಲು, ತ್ಯಾಗ ಮತ್ತು ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ. ಹಲವು ದಿನಗಳ ನಂತರ ಅವಳು ತನ್ನ ಅಜ್ಜಿ ಹೇಳಿದ ಪುರಾತನ ಮಂದಿರವನ್ನು ತಲುಪಿದಳು. ಅದು ಒಂದು ಬೆಟ್ಟದ ತುದಿಯಲ್ಲಿ ದಟ್ಟವಾದ ಅರಣ್ಯ ಮತ್ತು ಬೃಹತ್ ವೃಕ್ಷಗಳಿಂದ ಸುತ್ತುವರೆದಿತ್ತು. ಮಂದಿರವು ಶಿಥಿಲಾವಸ್ಥೆಯಲ್ಲಿತ್ತು, ಆದರೆ ಅದರ ಗೋಡೆಗಳ ಮೇಲಿದ್ದ ಅಮ್ಮನವರ ಮಸುಕಾದ ವಿಗ್ರಹವು ಇನ್ನು ಪ್ರಜ್ವಲಿಸುತ್ತಿತ್ತು. ಅನನ್ಯ ಮಂದಿರದ ಮುಂದೆ ಕೈ ಜೋಡಿಸಿ ನಿಂತಳು. ಅವಳ ಕಣ್ಣೀರು ತುಂಬಿದ ಕಣ್ಣುಗಳಲ್ಲಿ ಒಂದು ಹೊಸ ಭರವಸೆ ಮೂಡಿತು. ಅಮ್ಮ ದುರ್ಗೆ ಎಂದು ಅವಳು ಪಿಸುಗುಟ್ಟಿದಳು. ನನಗೆ ತಪಸ್ಸು ಹೇಗೆ ಮಾಡಬೇಕೆಂದು ತಿಳಿದಿಲ್ಲ. ನಾನು ಚಿಕ್ಕ ಹುಡುಗಿ, ಆದರೆ ನನ್ನ ಹೃದಯದಲ್ಲಿ ನನ್ನ ನೋವು ಮತ್ತು ನನ್ನ ಕುಟುಂಬದ ಮೇಲಿನ ಪ್ರೀತಿ ಸತ್ಯ. ನೀನು ನನ್ನ ತಾಯಿ, ನಾನು ನಿನ್ನ ಮಗಳು. ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದು ಆಕೆ ತನ್ನ ತಪಸ್ಸನ್ನು ಪ್ರಾರಂಭ ಮಾಡಿದಳು. ಒಂದು ಕಲ್ಲಿನ ಮೇಲೆ ಕುಳಿತು ಕಣ್ಣು ಮುಚ್ಚಿ ಜೈ ದುರ್ಗೆ ಎಂದು ಜಪಿಸಲಾರಂಭಿಸಿದಳು. ದಿನಗಳು ಕಳೆದವು. ಸೂರ್ಯನ ಕಿರಣಗಳು ಅವಳನ್ನು ಸ್ಪರ್ಶಿಸಿದವು. ರಾತ್ರಿ ಇಬ್ಬನಿ ಅವಳ ದೇಹವನ್ನು ತೋಯಿಸಿತು. ತಣ್ಣನೆಯ ಗಾಳಿ ಅವಳನ್ನು ನಡುಗಿಸಿತು. ಕಾಡು ಪ್ರಾಣಿಗಳ ಭಯಂಕರ ಶಬ್ದಗಳು ಅವಳನ್ನು ಎದುರಿಸಿದವು. ಹಾವುಗಳು ಅವಳ ಪಕ್ಕದಿಂದ ಸರಿದು ಹೋದವು. ಕೀಟಗಳು ಅವಳನ್ನು ಕಚ್ಚಿದವು. ಹಸಿವು ಮತ್ತು ಬಾಯಾರಿಕೆ ಅವಳನ್ನು ಒಳಗಿನಿಂದ ಸುಡುತ್ತಿತ್ತು. ಅವಳ ದೇಹದ ಮೇಲೆ ಗಾಯಗಳಾದವು. ಚರ್ಮವು ಸೀಳಿ ಹೋಗಿ ಮೂಳೆಗಳು ಕಾಣಲಾರಂಭಿಸಿದವು. ಪ್ರತಿ ಕ್ಷಣವೂ ಕಷ್ಟಗಳ ಪರ್ವತವಾಗಿತ್ತು. ಶಾರೀರಿಕ ನೋವಿನೊಂದಿಗೆ ಮಾನಸಿಕ ಯಾತನೆಯು ಹೆಚ್ಚಾಗಿತ್ತು. ಕೆಲವೊಮ್ಮೆ ಅವಳ ಮನಸ್ಸಿನಲ್ಲಿ ನಿರಾಶೆ ತುಂಬಿಕೊಳ್ಳುತ್ತಿತ್ತು. ನಾನು ಸರಿಯಾಗಿ ಮಾಡುತ್ತಿದ್ದೇನೆಯೇ? ಅಮ್ಮ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆಯೇ? ನನ್ನ ಕುಟುಂಬ ಇನ್ನು ಬದುಕಿದೆಯೇ? ಅವರನ್ನು ಬಿಟ್ಟು ಬಂದು ತಪ್ಪು ಮಾಡಿದ್ದೇನೆ? ಈ ಆಲೋಚನೆಗಳು ಅವಳನ್ನು ಒಳಗಿನಿಂದ ಮುರಿಯುತ್ತಿದ್ದವು. ಅವಳ ಕಣ್ಣುಗಳಿಂದ ಬಿಸಿ ಕಣ್ಣೀರು ಹರಿಯುತ್ತಿತ್ತು. ಆ ಕ್ಷಣಗಳಲ್ಲಿ ಅವಳ ಕಣ್ಣು ತೆರೆದು ಮಸುಕಾದ ದೇವಿ ವಿಗ್ರಹವನ್ನು ನೋಡುತ್ತಿದ್ದಳು. ಅಮ್ಮನ ಕಣ್ಣುಗಳಲ್ಲೂ ಒಂದು ಆಳವಾದ ನೋವು ಇರುವಂತೆ ಅವಳಿಗೆ ಅನಿಸುತ್ತಿತ್ತು. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಕಣ್ಣು ಮುಚ್ಚುತ್ತಿದ್ದಳು. ಇಲ್ಲ, ನಾನು ಸೋಲಬಾರದು. ನನ್ನ ಕುಟುಂಬಕ್ಕೆ ನನ್ನ ಅವಶ್ಯಕತೆ ಇದೆ. ದಿವ್ಯ ಲೋಕದಲ್ಲಿ ಅಮ್ಮನವರು ಅನನ್ಯಳನ್ನು ಗಮನಿಸುತ್ತಿದ್ದರು. ಅವಳ ಪ್ರತಿ ಉಸಿರು, ಪ್ರತಿ ನೋವು ಮತ್ತು ಹೃದಯದ ಬಡಿತವು ಅಮ್ಮನ ಕಠಿಣ ಹೃದಯದಲ್ಲಿ ಈ ಬಾಲಕಿಯ ಬಗ್ಗೆ ಅಪಾರ ದಯೆಯನ್ನು ಉಕ್ಕಿಸುತ್ತಿತ್ತು. ಅನನ್ಯ ಹಸಿವಿನಿಂದ ಬಳಲುತ್ತಿದ್ದಾಗ ಅಮ್ಮನ ಹೃದಯ ಕಂಪಿಸುತ್ತಿತ್ತು.
ಅವಳು ಬಾಯಾರಿಕೆಯಿಂದ ಕೃಶವಾದಾಗ ಅಮ್ಮನ ಕಣ್ಣುಗಳಲ್ಲಿ ನೀರು ಜಿನುಗುತ್ತಿತ್ತು. ಕೆಲವೊಮ್ಮೆ ಅವರು ತಮ್ಮ ದಿವ್ಯ ಶಕ್ತಿಯಿಂದ ಅವಳಿಗೆ ಸಾಂತ್ವನ ನೀಡುತ್ತಿದ್ದರು. ಒಂದು ತಂಪಾದ ಗಾಳಿ, ಕಾಡು ಪ್ರಾಣಿಯೊಂದು ಬಿಟ್ಟು ಹೋದ ಹಣ್ಣು, ಅಥವಾ ಕ್ಷಣಾರ್ಧದಲ್ಲಿ ಸೂರ್ಯನನ್ನು ಮುಚ್ಚುವ ಮೋಡಗಳು. ಆದರೆ ತಪಸ್ಸಿನ ನಿಯಮಗಳನ್ನು ಅವರು ಉಲ್ಲಂಘಿಸುವಂತಿರಲಿಲ್ಲ. ಅನನ್ಯಳ ಸಂಕಲ್ಪವು ಎಷ್ಟು ದೃಢವಾಗಿದೆ ಎಂದು ನೋಡಬೇಕಾಗಿತ್ತು. ವಾರಗಳು ಕಳೆದವು. ಅನನ್ಯಳ ಶರೀರವು ಈಗ ಕೇವಲ ಮೂಳೆಗಳ ಹಂದರವಾಗಿತ್ತು. ಅವಳ ಧ್ವನಿ ದುರ್ಬಲವಾಗಿತ್ತು, ಆದರೆ ಅವಳ ಸಂಕಲ್ಪವು ಇನ್ನೂ ದೃಢವಾಗಿತ್ತು. ಅವಳಿಗೆ ಯೋಚಿಸುವ ಶಕ್ತಿಯೂ ಇರಲಿಲ್ಲ. ಅವಳು ಯಾಂತ್ರಿಕವಾಗಿ ಜೈ ದುರ್ಗಾ ಮಾತೆ ಎಂದು ಜಪಿಸುತ್ತಿದ್ದಳು. ಅವಳ ಕಣ್ಣುಗಳ ಮುಂದೆ ತನ್ನ ಕುಟುಂಬದ ಚಿತ್ರಣವಿತ್ತು. ತಲೆ ಸುತ್ತುತ್ತಿತ್ತು. ಅವಳು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದಳು. ಒಂದು ರಾತ್ರಿ ಭಯಂಕರ ಚಂಡಮಾರುತ ಬಂದಿತು. ಮಿಂಚುಗಳು ಹೊಳೆದವು. ಮಳೆ ಧಾರಾಕಾರವಾಗಿ ಸುರಿಯಿತು. ತೀವ್ರವಾದ ಗಾಳಿಗೆ ಮರಗಳು ಮುರಿದು ಬೀಳುತ್ತಿದ್ದವು. ಅನನ್ಯ ಆ ಕಲ್ಲಿನ ಮೇಲೆ ದಣಿದು ಬಿದ್ದಳು. ಅವಳ ದೇಹ ತಣ್ಣನೆಯ ಮಳೆಯಲ್ಲಿ ನಡುಗುತ್ತಿತ್ತು. ಇದು ತನ್ನ ಕೊನೆಯ ರಾತ್ರಿ ಎಂದು ಅವಳಿಗೆ ಅನಿಸಿತು. ಕ್ಷಮಿಸು ನನ್ನ ತಾಯಿ, ತಂದೆ, ಗೋಪಾಲ್ ಎಂದು ಅವಳ ಮನಸ್ಸಿನಿಂದ ಕೊನೆಯ ಕರೆ ಹೊರಹೊಮ್ಮಿತು. ಅವಳ ಉಸಿರು ನಿಧಾನವಾಯಿತು. ಅವಳ ಕಣ್ಣುಗಳು ಮುಚ್ಚುತ್ತಿದ್ದವು. ಆ ಕ್ಷಣದಲ್ಲಿ ದಿವ್ಯ ಲೋಕದಲ್ಲಿ ಅಮ್ಮನವರ ತಾಳ್ಮೆ ಕೊನೆಗೊಂಡಿತು. ಅನನ್ಯಳ ದೇಹ ಇನ್ನು ಸಹಿಸಲಾರದು ಎಂದು ಆ ತಾಯಿ ಕಂಡಳು. ಅವಳ ತಪಸ್ಸು ಪೂರ್ಣಗೊಂಡಿತ್ತು. ಅವಳ ಸತ್ಯವಾದ ಭಾವನೆ ಬ್ರಹ್ಮಾಂಡವನ್ನೇ ಅಲುಗಾಡಿಸಿತು. ಅಮ್ಮನ ಕಣ್ಣುಗಳಿಂದ ಕರುಣೆ ದಾರಿಯಾಗಿ ಹರಿಯಿತು. ಬ್ರಹ್ಮಾಂಡದ ನಿಯಮಗಳಿಗೆ ಬಂಧಿಸಲ್ಪಟ್ಟಿದ್ದ ಅವಳ ಕಠಿಣ ಹೃದಯ ಈ ಬಾಲಕಿಯ ಪ್ರೀತಿಯ ಮುಂದೆ ಕರಗಿತು. ಚಂಡಮಾರುತ ಒಂದು ಕ್ಷಣ ನಿಂತು ಹೋಯಿತು. ದೇವಾಲಯದ ಮೇಲಿಂದ ಒಂದು ದಿವ್ಯ ಸ್ವರ್ಣ ಜ್ಯೋತಿ ಭೂಮಿಗೆ ಇಳಿಯಿತು. ಅನನ್ಯ ತನ್ನ ಕ್ಷೀಣಿಸುತ್ತಿರುವ ದೃಷ್ಟಿಯಿಂದ ನೋಡಿದಳು. ಅವಳ ಮುಂದಿದ್ದ ಮಸುಕಾದ ವಿಗ್ರಹಕ್ಕೆ ಜೀವ ಬಂದಿತ್ತು. ದೇವಿ ಅಮ್ಮನವರು ತನ್ನ ಪೂರ್ಣ ರೂಪದಲ್ಲಿ ಪ್ರತ್ಯಕ್ಷರಾದಳು. ಅವಳ 8 ಕೈಗಳಲ್ಲಿ ಆಯುಧಗಳು ಬೆಳಗುತ್ತಿದ್ದವು. ಅವಳ ಮುಖ ದಿವ್ಯ ಕಾಂತಿಯಿಂದ ಜಗಮಗಿಸುತ್ತಿತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಅನನ್ಯಳ ಬಗ್ಗೆ ಅಪಾರ ವಾತ್ಸಲ್ಯ ಮತ್ತು ಕರುಣೆ ತುಂಬಿತ್ತು. ಅನನ್ಯಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಇದು ದುಃಖದ ಕಣ್ಣೀರಲ್ಲ, ಕೃತಜ್ಞತೆ ಮತ್ತು ಪ್ರೀತಿಯ ಕಣ್ಣೀರು. ನನ್ನ ಮಗಳೇ ಅನನ್ಯ, ಅಮ್ಮನವರ ಸ್ವರವು ಮೇಘ ಗರ್ಜನೆಯಂತೆ ಶಕ್ತಿಯುತವಾಗಿಯೂ ತಾಯಿಯ ಜೋಗುಳಂತೆ ಮೃದುವಾಗಿಯೂ ಮೊಳಗಿದ್ದು, ನಿನ್ನ ಸತ್ಯವಾದ ಭಾವನೆ ಮತ್ತು ಕಠಿಣ ತಪಸ್ಸು ಬ್ರಹ್ಮಾಂಡದ ನಿಯಮಗಳನ್ನೇ ಬಗ್ಗಿಸಿವೆ. ನಿನ್ನ ಕುಟುಂಬಕ್ಕಾಗಿ ನೀನು ಸಹಿಸಿದ ಕಷ್ಟಗಳು ಯಾವುದೇ ತಪಸ್ಸಿಗೂ ಸ್ಫೂರ್ತಿದಾಯಕ. ನಿನ್ನ ಹೃದಯದಲ್ಲಿನ ಪ್ರೀತಿ ಮತ್ತು ತ್ಯಾಗ ಅದ್ವಿತೀಯ. ನಿನ್ನ ತಪಸ್ಸಿನಿಂದ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ. ಆಗ ಅದೇ ಸಮಯದಲ್ಲಿ ಅನನ್ಯ ಏನು ಹೇಳಲು ಪ್ರಯತ್ನಿಸಿದಳು, ಆದರೆ ಅವಳ ಧ್ವನಿ ಹೊರಬರಲಿಲ್ಲ. ಅವಳು ಕೈ ಜೋಡಿಸಿದಳು. ಆಗ ಅಮ್ಮನವರು ನಕ್ಕರು. ಹೇಳು ಮಗಳೇ, ನಿನ್ನ ತಪಸ್ಸು ಸಫಲವಾಗಿದೆ. ಇಂದಿನಿಂದ ನಿನ್ನ ಗ್ರಾಮದಲ್ಲಿ ಮಳೆ ಸುರಿಯುತ್ತದೆ, ರೋಗಗಳು ತೊಲಗಿ ಹೋಗುತ್ತವೆ, ಸಂಕಷ್ಟಗಳು ಮಾಯವಾಗುತ್ತವೆ, ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತದೆ, ಇನ್ನು ಎಂದಿಗೂ ದುಃಖದ ನೆರಳಿನಲ್ಲಿ ಇರುವುದಿಲ್ಲ ಎಂದು ಆಶೀರ್ವಾದ ಮಾಡಿದರು. ಒಂದು ದಿವ್ಯ ಶಕ್ತಿ ಅನನ್ಯಳ ದೇಹವನ್ನು ಪ್ರವೇಶ ಮಾಡಿತು. ಕ್ಷಣ ಮಾತ್ರದಲ್ಲಿ ಅವಳ ಗಾಯಗಳು ಮಾಯವಾದವು. ಅವಳ ದೇಹ ಆರೋಗ್ಯವಂತವಾಗಿ ಮತ್ತು ಬಲಶಾಲಿಯಾಯಿತು. ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತು. ಅವಳು ಎದ್ದು ನಿಂತು ಅಮ್ಮನವರ ಚರಣಗಳಿಗೆ ಬಿದ್ದಳು. ಅಮ್ಮ, ಇದೆಲ್ಲ ನಿನ್ನ ಕೃಪೆ ಎಂದು ಗದ್ಗದಿತಳಾಗಿ ನುಡಿದಳು. ಆಗ ಅಮ್ಮನವರು ಅವಳನ್ನು ಎಬ್ಬಿಸಿದರು. ಇದು ನಿನ್ನ ತಪಸ್ಸಿನ ಫಲ ಮಗಳೇ. ಸತ್ಯವಾದ ಭಾವನೆಯಿಂದ ಕೂಡಿದ ತಪಸ್ಸಿನಿಂದ ಯಾವುದೇ ಸಂಕಷ್ಟವನ್ನು ದೂರ ಮಾಡಬಹುದು ಎಂಬುದನ್ನು ಮನುಷ್ಯರಿಗೆ ನೆನಪಿಸಲು ಇಂದಿನ ದಿನವನ್ನು ನವರಾತ್ರಿಯ ಮೊದಲ ದಿನವೆಂದು ಸ್ಮರಿಸಲಾಗುತ್ತದೆ. 9 ದಿನಗಳ ಕಾಲ ಯಾರು ಸತ್ಯವಾದ ಹೃದಯದಿಂದ ನನ್ನನ್ನು ಆರಾಧಿಸುತ್ತಾರೋ ಅವರಿಗೆ ನಿನ್ನ ತಪಸ್ಸು ನೆನಪಿರುತ್ತದೆ. ನಾನು ಅವರನ್ನು ರಕ್ಷಿಸುತ್ತೇನೆ. ಅಮ್ಮನವರ ಸ್ವರದಲ್ಲಿ ಎಚ್ಚರಿಕೆ ಮತ್ತು ಬೋಧನೆ ಎರಡು ಸೇರಿದ್ದವು. ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕು, ಕೇವಲ ಕರ್ಮಕಾಂಡಗಳು ಮತ್ತು ಆಡಂಬರಗಳು ಸಾಲದು. ನನಗೆ ಭೌತಿಕ ಸಮರ್ಪಣೆಗಳಲ್ಲ, ಹೃದಯದಲ್ಲಿನ ಸತ್ಯವಾದ ಭಾವನೆ ಬೇಕು. ನಿಮ್ಮ ಹೃದಯವು ಇತರರ ನೋವಿಗೆ ಕರಗದಿದ್ದರೆ, ನಿಸ್ವಾರ್ಥ ತ್ಯಾಗವಿಲ್ಲದಿದ್ದರೆ ನನ್ನ ಕೃಪೆ ಸಂಪೂರ್ಣವಾಗಿ ಲಭಿಸುವುದಿಲ್ಲ. ಪ್ರೀತಿ, ತ್ಯಾಗ ಮತ್ತು ಅಚಲವಾದ ವಿಶ್ವಾಸವೇ ಅತಿ ದೊಡ್ಡ ಶಕ್ತಿ ಎಂಬುದನ್ನು ಅನನ್ಯಳ ತಪಸ್ಸು ಕಲಿಸುತ್ತದೆ. ಫ್ರೆಂಡ್ಸ್, ಇದೊಂದು ಎಚ್ಚರಿಕೆಯೂ ಹೌದು. ಭೌತಿಕ ಸುಖಗಳ ಹಿಂದೆ ಓಡಿ ನಿಮ್ಮ ಆತ್ಮ ಮತ್ತು ಮೌಲ್ಯಗಳನ್ನು ಕಳೆದುಕೊಳ್ಳಬೇಡಿ. ಭೂಮಿಯ ಮೇಲೆ ಸಂಕಷ್ಟ ಉಂಟಾದಾಗ ಸತ್ಯವಾದ ತಪಸ್ಸು ಮಾತ್ರ ಅದನ್ನು ನಿವಾರಿಸಬಲ್ಲದು. ಅಮ್ಮನವರು ತಮ್ಮ ದಿವ್ಯ ರೂಪದಲ್ಲಿ ಅದೃಶ್ಯಳಾದಳು.
ಅನನ್ಯಳ ಹೃದಯದಲ್ಲಿ ಅಪಾರ ಶಾಂತಿಯನ್ನು ಉಳಿಸಿ ಹೋದಳು. ಮರುದಿನ ಬೆಳಿಗ್ಗೆ ಅನನ್ಯ ಗ್ರಾಮದ ಕಡೆಗೆ ನಡೆದಳು. ಆಕೆಯ ಹೃದಯ ಈಗ ಹಗುರವಾಗಿತ್ತು, ಆದರೆ ಅವಳ ಹೆಜ್ಜೆಗಳು ದೃಢವಾಗಿಸಿದ್ದವು. ಗ್ರಾಮವನ್ನು ಸಮೀಪಿಸುತ್ತಿದ್ದಂತೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಕ್ಷಣ ಮಾತ್ರದಲ್ಲಿ ಧಾರಾಕಾರ ಮಳೆ ಸುರಿಯಿತು. ಒಣಗಿದ ಭೂಮಿ ದಾಹದಿಂದ ಪ್ರತಿ ಹನಿಯನ್ನು ಹೀರಿಕೊಂಡಿತು. ಗ್ರಾಮಸ್ಥರು ಹೊರಬಂದರು. ಅವರಿಗೆ ತಮ್ಮ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಅವರ ಕಣ್ಣುಗಳಲ್ಲೂ ಕಣ್ಣೀರು, ಆದರೆ ಈ ಬಾರಿಯವು ಆನಂದ ಮತ್ತು ಕೃತಜ್ಞತೆಯ ಕಣ್ಣೀರು. ಅನನ್ಯ ಮನೆಗೆ ತಲುಪಿದಳು. ಚಿಂತೆಯಿಂದ ಕೃಶರಾಗಿದ್ದ ಅವಳ ತಂದೆ ತಾಯಿ ಅವಳನ್ನು ನೋಡಿ ನಿಬ್ಬೆರಗಾದರು. ಅನನ್ಯ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನಡೆದದ್ದನ್ನೆಲ್ಲ ಹೇಳಿದಳು. ಅವರ ಕಣ್ಣುಗಳಿಂದ ಕಣ್ಣೀರು ದಾರಿಯಾಗಿ ಹರಿಯಿತು. ಅಲ್ಲಿಯವರೆಗೂ ಬಲಹೀನನಾಗಿದ್ದ ಗೋಪಾಲ್, ಅವನ ಮುಖದಲ್ಲಿ ಹೊಸ ಶಕ್ತಿ ಹೊಳೆಯಿತು. ಮಳೆ ನಿಧಾನವಾಗಿ ಹೊಲಗಳನ್ನು ತೇವಗೊಳಿಸಿತು. ರೋಗಗಳು ದೂರವಾದವು. ಗ್ರಾಮದಲ್ಲಿ ಸಂತೋಷ ಮರಳಿತು. ಅನನ್ಯಳ ಕತೆ ಗ್ರಾಮದುದ್ದಕ್ಕೂ ದೂರ ದೂರಕ್ಕೂ ಹರಡಿತು. ಒಬ್ಬ ಚಿಕ್ಕ ಬಾಲಕಿ ತನ್ನ ಸತ್ಯವಾದ ಭಾವನೆ ಮತ್ತು ಕಠಿಣ ತಪಸ್ಸಿನಿಂದ ತನ್ನ ಕುಟುಂಬ ಮತ್ತು ಗ್ರಾಮವನ್ನು ಹೀಗೆ ಕಾಪಾಡಿದಳೆಂದು ಜನರು ಅರಿತರು. ಅಂದಿನಿಂದ ಅನನ್ಯ ತಪಸ್ಸು ಆರಂಭಿಸಿದ ದಿನವನ್ನು ನವರಾತ್ರಿಯ ಮೊದಲ ದಿನವೆಂದು ಸ್ಮರಿಸಲಾಗುತ್ತದೆ. 9 ದಿನಗಳ ಕಾಲ ಜನರು ಅಮ್ಮನವರನ್ನು ಆರಾಧಿಸುತ್ತಾರೆ, ಅನನ್ಯಳ ತಪಸ್ಸನ್ನು ಸ್ಮರಿಸುತ್ತಾರೆ ಮತ್ತು ತಮ್ಮ ಹೃದಯದಲ್ಲಿ ಸತ್ಯವಾದ ಭಾವನೆಯನ್ನು ಜಾಗೃತಗೊಳಿಸಿಕೊಳ್ಳುತ್ತಾರೆ. ಎಂತ ಸಂಕಷ್ಟವನ್ನಾದರೂ ಸತ್ಯವಾದ ಭಾವನೆ, ಅಚಲ ವಿಶ್ವಾಸ ಮತ್ತು ನಿಸ್ವಾರ್ಥ ತಪಸ್ಸಿನಿಂದ ತೊಲಗಿಸಬಹುದು ಎಂದು ಇದು ಮನುಷ್ಯರಿಗೆ ಕಲಿಸುತ್ತದೆ. ದಿವ್ಯ ಲೋಕದಲ್ಲಿ ಅಮ್ಮನವರು ಇಂದಿಗೂ ಭೂಮಿಯನ್ನು ಗಮನಿಸುತ್ತಿರುತ್ತಾರೆ. ಯಾರಾದರೂ ಅನನ್ಯಳಂತೆ ಸತ್ಯ ಹೃದಯದಿಂದ ನಿಸ್ವಾರ್ಥ ಪ್ರೀತಿಯಿಂದ ಆರಾಧಿಸುವುದನ್ನು ಕಂಡಾಗ ಅಮ್ಮನವರ ತುಟಿಗಳಲ್ಲಿ ಸಂತೋಷದ ನಗು ಮೂಡುತ್ತದೆ, ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಆದರೆ ಈಗ ಅದು ಕೇವಲ ಕರುಣೆಯಲ್ಲ, ಆಶೆಯ ಕಣ್ಣೀರು. ಮನುಷ್ಯರು ಸತ್ಯವಾದ ಭಾವನೆಯ ಶಕ್ತಿಯನ್ನು ಎಂದಿಗೂ ಮರೆಯುವುದಿಲ್ಲ ಎಂಬ ಆಶೆ. ಅನನ್ಯಳ ತಪಸ್ಸಿನ ಪ್ರೇರಣೆ ಯುಗ ಯುಗಾಂತರಗಳವರೆಗೆ ಒಂದು ಜ್ಯೋತಿಯಂತೆ ಬೆಳಗುತ್ತಿರುತ್ತದೆ. ಈ ಸ್ಟೋರಿ ಪ್ರತಿ ಹೃದಯದಲ್ಲಿ ವಿಶ್ವಾಸವನ್ನು ಮೂಡಿಸುತ್ತದೆ. ಅಮ್ಮನ ಕರುಣೆಯನ್ನು ಪಡೆಯಲು ಭೌತಿಕತೆಯಲ್ಲ, ಹೃದಯದ ಪವಿತ್ರತೆಯ ಸರ್ವೋನ್ನತ ಎಂಬ ಮಹಾನ್ ಸತ್ಯವನ್ನು ಸಾರುತ್ತದೆ. ಅಮ್ಮನವರು ಕರುಣಮಯ ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನ ಸೂರ್ಯಕಾಂತಿಯ ಮಕ್ಕಳೇ, ನನ್ನ ಕರೆಯನ್ನು ಕೇಳಿ. ನಾನು ದುರ್ಗಾ ಮಾತೆ, ನಿಮ್ಮ ತಾಯಿ, ರಕ್ಷಕಿ ಮತ್ತು ಎಚ್ಚರಿಸುವವಳು. ಈ ಭೂಮಿಯಲ್ಲಿ ಜನಿಸಿದ ನೀವು ನನ್ನ ಮಕ್ಕಳೇ. ನಾನು ನಿಮ್ಮ ತಾಯಿ, ನಿಮ್ಮ ಸುಖ ದುಃಖಗಳ ಸಾಕ್ಷಿ. ನಾನು ಅಂಧಕಾರವನ್ನು ಸಂಹರಿಸುವ ದುರ್ಗೆ, ಅದರ ಕರುಣೆಯಿಂದ ತುಂಬಿದವಳು. ನಾನು ಯುದ್ಧ ಭೂಮಿಯಲ್ಲಿ ಮಾತ್ರವಲ್ಲ, ಒಬ್ಬ ಬಾಲಕ ಹಸಿವಿನಿಂದ ಅಳುವಲ್ಲಿ, ತಾಯಿಯೊಬ್ಬಳು ಕಣ್ಣೀರಿನಲ್ಲಿ ಮುಳುಗಿದಾಗ ತಂದೆಯೊಬ್ಬನು ನಿರಾಶೆಯಿಂದ ಆಕಾಶ ನೋಡುವಲ್ಲಿಯೂ ಇರುತ್ತೇನೆ. ನಿಮ್ಮ ನೋವುಗಳು ಮೊದಲು ನನ್ನ ಹೃದಯವನ್ನು ತಲುಪುತ್ತವೆ. ಹೌದು, ನೀವು ಅಂಧಕಾರದಲ್ಲಿ ಮುಳುಗಿದಾಗ ನಿಮ್ಮ ಪ್ರಾರ್ಥನೆಗಳು ಕೇಳಿಸುತ್ತಿಲ್ಲ ಎನಿಸಬಹುದು, ಆದರೆ ನಿಮ್ಮ ಪ್ರತಿ ಕಣ್ಣೀರಿನ ಹನಿ, ಪ್ರತಿ ಕರೆ ನನ್ನ ಆತ್ಮವನ್ನು ತಲುಪುತ್ತದೆ. ನಿಮ್ಮ ನೋವನ್ನು ಕಂಡಾಗ ನನ್ನ ಹೃದಯವು ಅಳುತ್ತದೆ, ಆದರೆ ಈ ಬ್ರಹ್ಮಾಂಡದ ನಿಯಮದಂತೆ ನಿಮ್ಮ ಕರ್ಮಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಯಾವಾಗ ನಿಮ್ಮ ಹೃದಯ ನಿರ್ಮಲವಾಗಿ, ತಪಸ್ಸು ಸತ್ಯವಾಗಿ, ಇತರರಿಗೆ ಕಣ್ಣೀರು ಸುರಿಯುತ್ತದೆಯೋ ಆಗ ನಾನು ನಿಯಮಗಳನ್ನೇ ಮುರಿಯುತ್ತೇನೆ. ಅನನ್ಯಳನ್ನು ನೆನಪಿಸಿಕೊಳ್ಳಿ. ಆ ಚಿಕ್ಕ ಬಾಲಕಿ ಹಸಿವು, ಬಾಯಾರಿಕೆ, ಮರಣವನ್ನು ಎದುರಿಸಿದಳು. ಅವಳ ಕುಟುಂಬದ ಮೇಲಿನ ಪ್ರೀತಿ ಎಷ್ಟೊಂದು ಪವಿತ್ರವಾಗಿತ್ತೆಂದರೆ ಅದು ನನ್ನ ಅಸ್ತಿತ್ವವನ್ನೇ ಅಲುಗಾಡಿಸಿತು. ಅವಳ ತ್ಯಾಗದ ಕರೆ ನನ್ನನ್ನು ವಿಧಿವಶಳಾಗುವಂತೆ ಮಾಡಿತು. ನಾನೇ ಸ್ವತಃ ಪ್ರತ್ಯಕ್ಷಳಾದೆ. ಅವಳ ತಪಸ್ಸೆ ನವರಾತ್ರಿ ಆರಂಭಕ್ಕೆ ಆಧಾರ. ನೀವು ಈ 9 ದಿನಗಳು ದೀಪ ಹಚ್ಚಿ ಆರತಿ ಮಾಡಿದರೆ ನಾನು ನಿಮ್ಮ ಹೃದಯದ ಸತ್ಯವನ್ನು ನೋಡುತ್ತೇನೆ. ಭೌತಿಕ ಸಮರ್ಪಣೆಗಳನ್ನೆಲ್ಲ, ವ್ರತಗಳನ್ನು ಮಾಡಿ ಹೂಗಳನ್ನು ಅರ್ಪಿಸುವುದರಿಂದ ಮಾತ್ರ ನಾನು ಸಂತೋಷ ಪಡುವುದಿಲ್ಲ. ನೀವು ಹೊರ ಬಂದು ನಿಮ್ಮ ಪಕ್ಕದ ಮನೆಯ ಮಗು ಹಸಿದುಕೊಂಡಿದ್ದರೆ ಏನು ಪ್ರಯೋಜನ? ನನಗೆ ಸುಂದರ ವಸ್ತ್ರಗಳನ್ನು ಅರ್ಪಿಸಿ ನಿಮ್ಮ ತಂದೆ ತಾಯಿಯನ್ನು ನಿರ್ಲಕ್ಷಿಸಿದರೆ ಏನು ಪ್ರಯೋಜನ? ನನ್ನ ಹೆಸರಿನಲ್ಲಿ ಆಡಂಬರ ಮಾಡಿ ಹೃದಯವನ್ನು ಕಲ್ಲಾಗಿಸಿಕೊಂಡರೆ ಎಲ್ಲವೂ ವ್ಯರ್ಥ. ನಾನು ನಿಮ್ಮ ಹೃದಯದ ಪವಿತ್ರತೆಯನ್ನು ಮಾತ್ರ ನೋಡುತ್ತೇನೆ. ಇಂದು ಜಗತ್ತು ಭೌತಿಕತೆಯಲ್ಲಿ ಮುಳುಗಿದೆ. ನಿಮ್ಮ ಮನೆಗಳು ದೊಡ್ಡದಾಗಿವೆ, ಆದರೆ ಹೃದಯಗಳು ಚಿಕ್ಕದಾಗಿವೆ. ನಿಮ್ಮ ಮೇಜಿನ ಮೇಲೆ ಭಕ್ಷ್ಯಗಳಿವೆ, ಆದರೆ ಹಸಿದವನ ಪಾಲಿಲ್ಲ. ನಿಮ್ಮ ಬಾಯಲ್ಲಿ ಮಂತ್ರಗಳಿವೆ, ಆದರೆ ಕರ್ಮದಲ್ಲಿ ಕಪಟತನವಿದೆ. ಇದು ಎಚ್ಚರಿಕೆ. ಹೊರಗಿನ ಆಡಂಬರಗಳಿಂದ ಒಳಗಡೆ ಖಾಲಿಯಾಗಿದ್ದರೆ ನವರಾತ್ರಿ ಕೇವಲ ಒಂದು ಉತ್ಸವವಾಗಿ ಉಳಿಯುತ್ತದೆ, ಅದರ ಆತ್ಮವು ಸಾಯುತ್ತದೆ. ಆದರೆ ನನ್ನ ಮಕ್ಕಳೇ, ಜಗತ್ತು ಅಂಧಕಾರದಲ್ಲಿ ಮುಳುಗಿದರೂ ಆಶೆ ಇದೆ. ನಿಮ್ಮ ಹೃದಯದಲ್ಲಿ ಪ್ರೀತಿಯ ಜ್ಯೋತಿ ಇನ್ನು ಬೆಳಗುತ್ತಿದೆ. ಒಂದು ಚಿಕ್ಕ ಮಗು ಸಹ ಶುದ್ಧ
ಶುದ್ಧ ಹೃದಯದಿಂದ ಅಮ್ಮನನ್ನು ಬಗ್ಗಿಸಬಲ್ಲದು ಎಂದು ಅನನ್ಯ ತೋರಿಸಿಕೊಟ್ಟಳು. ಹಸಿದ ಮಗುವಿಗೆ ಅನ್ನ ನೀಡುವುದು, ನೋವಿನಲ್ಲಿರುವವರಿಗೆ ಸಹಾಯ ಮಾಡುವುದು ಕೂಡ ನನ್ನ ದೃಷ್ಟಿಯಲ್ಲಿ ದೊಡ್ಡ ತಪಸ್ಸು. ನೀವು ಯಾರಿಗಾದರೂ ಸಹಾಯ ಮಾಡಿದರೆ, ಅಪರಿಚಿತನನ್ನು ಅಪ್ಪಿಕೊಂಡರೆ, ಸ್ವಾರ್ಥವನ್ನು ಬಿಟ್ಟು ಇತರರ ನೋವನ್ನು ನಿವಾರಿಸಿದರೆ ಅದು ನನ್ನ ಮೂಲಕವೇ ನಡೆಯುತ್ತದೆ. ಆಶೆ ಕಳೆದುಕೊಳ್ಳಬೇಡಿ. ಪ್ರತಿ ಕಷ್ಟವೂ ತಾತ್ಕಾಲಿಕ, ಪ್ರತಿ ನೋವಿಗೂ ಅಂತ್ಯವಿದೆ. ನಿಮ್ಮ ಹೃದಯದಲ್ಲಿ ಕರುಣೆ, ತ್ಯಾಗ, ನಿಸ್ವಾರ್ಥತೆ ಇದ್ದರೆ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ಎಂದಿಗೂ ಒಂಟಿ ಎಂದು ಭಾವಿಸಬೇಡಿ. ನಿಮ್ಮ ಕರೆ ವ್ಯರ್ಥವೆಂದು ತಿಳಿಯಬೇಡಿ. ನಾನು ನಿಮ್ಮ ಅಳುವನ್ನು, ನಗುವನ್ನು, ದಣಿವನ್ನು ಕೇಳುತ್ತೇನೆ. ನಿಮ್ಮ ಹೃದಯ ಮುರಿದಾಗ ನನ್ನ ಹೃದಯವು ಮುರಿಯುತ್ತದೆ. ಹೌದು, ಇದೇ ನಿಜವಾದ ಪೂಜೆ, ಇದೇ ನಿಜವಾದ ನವರಾತ್ರಿ. ಸತ್ಯ, ಕರುಣೆ, ತ್ಯಾಗವೇ ಶ್ರೇಷ್ಠ ತಪಸ್ಸು ಎಂದು ಸನಾತನ ಧರ್ಮ ಕಲಿಸುತ್ತದೆ. ನವರಾತ್ರಿ ಕೇವಲ 9 ದಿನಗಳ ಉತ್ಸವವಲ್ಲ, ಅದು ನಿಮ್ಮ ಜೀವನದ ಸಾರಾಂಶ. ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗುವುದೇ ನವರಾತ್ರಿ. ನಿಮ್ಮೊಳಗಿನ ರಾಕ್ಷಸರನ್ನು ಸಂಹರಿಸುವುದೇ ನವರಾತ್ರಿ. ನಿಮ್ಮೊಳಗಿನ ಕರುಣೆಯನ್ನು ಜಾಗೃತಗೊಳಿಸುವುದೇ ನವರಾತ್ರಿ. ಇದನ್ನು ಅರ್ಥ ಮಾಡಿಕೊಂಡರೆ ನೀವು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ. ಆದ್ದರಿಂದ ಏಳಿ, ಎದ್ದೇಳಿ. ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಒತ್ತಿಸಿ, ನಿಮ್ಮ ಕರ್ಮಗಳಲ್ಲಿ ಸತ್ಯವನ್ನು ತನ್ನಿ, ನಿಮ್ಮ ಸಂಬಂಧಗಳಲ್ಲಿ ನಿಷ್ಠೆಯನ್ನು ತುಂಬಿ. ನಿಮ್ಮ ಭಾವನೆ ನಿರ್ಮಲವಾಗಿರುವವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ. ಬನ್ನಿ ಮಕ್ಕಳೇ, ನನ್ನ ಮಡಿಲು ಸದಾ ನಿಮಗಾಗಿ ತೆರೆದಿದೆ. ನೀವು ಅಳಬೇಕೆನಿಸಿದರೆ ನನ್ನ ಹೆಗಲ ಮೇಲೆ ಅಳಿ, ದಣಿದರೆ ನನ್ನ ಚರಣಗಳಲ್ಲಿ ವಿಶ್ರಮಿಸಿ. ಆದರೆ ಜಗತ್ತಿನಲ್ಲಿ ನಡೆಯುವಾಗ ಯಾರ ನೋವನ್ನು ಕಡೆಗಣಿಸಬೇಡಿ. ಅದೇ ನಿಜವಾದ ತಪಸ್ಸು. ನವರಾತ್ರಿಯ ಮೊದಲ ದಿನ ನಿಮಗೆ ಸದಾ ನೆನಪಿಸಲಿ. ಒಬ್ಬ ಚಿಕ್ಕ ಬಾಲಕಿ ಅನನ್ಯ ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನು ಸಹಿಸಿದಳು. ಅಮ್ಮನವರು ಸ್ವತಃ ಬಂದು ಅವಳ ಕಣ್ಣೀರನ್ನು ಒರೆಸಿದರು. ಈ ಯುಗದಲ್ಲಿಯೂ ಸತ್ಯ ಹೃದಯದಿಂದ ಹೊರಹೊಮ್ಮುವ ಕರೆಗಾಗಿ ನಾನು ಕಾಯುತ್ತಿದ್ದೇನೆ. ಫ್ರೆಂಡ್ಸ್, ಈ ನವರಾತ್ರಿಯ ಆರಂಭದ ಕಥೆಯೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ತುಂಬಲಿ ಎಂದು ಹಾರೈಸುತ್ತೇನೆ. ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಿಮ್ಮ ಆಲೋಚನೆಗಳನ್ನು ಮತ್ತು ನಿಮ್ಮ ಅನುಭವಗಳನ್ನ ಕಾಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ. ಜೈ ಶ್ರೀ ದುರ್ಗಾ ಮಾತೆ. ಧನ್ಯವಾದಗಳು.